ನನ್ನ ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೇಳುಗರೆ, ನಾನು SP ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ. ಇವತ್ತು ಅಂದ್ರೆ ದಿನಾಂಕ 7 ಜೂನ್ 2024 ಶುಕ್ರವಾರ. ಇವತ್ತಿನ ಶುಭೋದಯ ಈ ರೀತಿ ಇದೆ. ನಮ್ಮ ದೇಶದಲ್ಲಿ ನಮ್ಮ ಹಿತೈಷಿಗಳಾಗಲಿ ಅಥವಾ ನಮ್ಮ ಅಕ್ಕಪಕ್ಕದವರಾಗಲಿ ಅಥವಾ ಸ್ನೇಹಿತರು, ಬಂಧು ಮಿತ್ರರು ಮತ್ತು ವೈರಿಗಳಲ್ಲಿ ಕೆಲವರು ನಮ್ಮ ಬಗ್ಗೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುಚ್ಚು ಮಾತುಗಳನ್ನು ಆಡ್ತಾರೆ. ಅಂತಹ ಅವಿವೇಕಿಗಳ ಮಾತುಗಳನ್ನು ಬಹಳಷ್ಟು ಜನರು ಕೇಳಿಕೊಂಡು ತುಂಬಾನೇ ತಲೆ ಕೆಡಿಸಿಕೊಂಡು ಕೊರಗುತ್ತಾ ಇರ್ತಾರೆ ಮನಸ್ಸಲ್ಲಿ. ಇದು ತಪ್ಪು ಅನ್ನುತ್ತದೆ ನನ್ನ ಅನುಭವದ ಮಾತು. ಹೇಗೆ ಅಂತೀರಾ? ನಮ್ಮ ಹಿರಿಯರು ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇದ್ರು. ಅವರ ಮುಂದಾಲೋಚನೆ ಹೇಗೆ ಇತ್ತು ಅಂದ್ರೆ, ಮನೆ ಬಿಟ್ಟು ಹೊರಗಡೆ ಹೋಗುವಾಗ ಕಾಲಿಗೆ ಮುಳ್ಳುಗಳು ಚುಚ್ಚಬಾರದೆಂದು ಚರ್ಮದ ಚಪ್ಪಲಿಗಳನ್ನು ಧರಿಸಿಕೊಂಡು ಹೋಗುತ್ತಿದ್ದರು. ಹಾಗೇನೆ ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಮ್ಮ ಹಿರಿಯ ಹಿತೈಷಿಗಳಾಗಲಿ, ಅಕ್ಕಪಕ್ಕದವರಾಗಲಿ, ಸ್ನೇಹಿತರಾಗಲಿ, ವೈರಿಗಳಾಗಲಿ, ನಮಗೆ ಆಗದೇ ಇರುವವರು ನಮ್ಮ ಬಗ್ಗೆ ಚುಚ್ಚು ಮಾತುಗಳನ್ನು ಮಾತನಾಡುವವರನ್ನ ಚಪ್ಪಲಿ ಬಿಡುವಾಗ ನಾವು ಬಿಟ್ಟು ಅವರನ್ನ ದೂರ ಇಡಬೇಕೆ ಹೊರತು ಅವರು ಮಾತನಾಡಿದ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗುತ್ತಾ ಚಿಂತಿಸಬಾರದು ಎನ್ನುವುದು ನನ್ನ ಅನುಭವದ ಮಾತು. ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ. ಹಾಗೂ ನನ್ನ ಅನುಭವ ಸರ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ರೀತಿ ಪ್ರತಿದಿನದ ವಿಶೇಷವಾದ ಸಂದೇಶ ಅಥವಾ ಶುಭೋದಯಕ್ಕೆ ಧನ್ಯವಾದಗಳು.